ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶಿಕ್ಷಣ ಸಚಿವರ ತವರು ಕ್ಷೇತ್ರದಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇನ್ನೂ ಜೀವಂತ. ಸೊರಬ ತಾಲೂಕಿನ ಕುಪ್ಪೆ ಗ್ರಾಮದ 25 ಮನೆಗಳಿಗೆ ಸಾಮಾಜಿಕ ಬಹಿಷ್ಕಾರ. ಅವರ ಕೆಲಸಕ್ಕೆ ಅಂಗಡಿಗೆ ಇವರು ಹೋಗುವಂತಿಲ್ಲ. ಸಾಮಾಜಿಕ ಸಾಮರಸ್ಯ ಕದಡುವ ಇಂಥ ಪದ್ಧತಿಗೆ ಕೊನೆಯೆಂದು ನ್ಯಾಯಕ್ಕಾಗಿ ತಹಸೀಲ್ದಾರ್ಗೆ ಮೊರೆ ಹೋದ ಬಹಿಷ್ಕಾರಕ್ಕೊಳಗಾದ ಗ್ರಾಮಸ್ಥರು. ಹೆಸರು ಜಗದೀಶ್ ಕೆಸಿ ಕುಪ್ಪೆ. ನಾನು ಕುಪ್ಪೆ ಗ್ರಾಮವಾಸಿ. ಊರಿಂದು ಈ ಗಲಾಟೆ ವಿಚಾರವಾಗಿ ಕೆಲವು ದಿನದ ಹಿಂದೆ ನಮ್ಮ ಊರಲ್ಲಿ ಒಂದು ಪ್ರತಿಭಾ ಕಾರಂಜಿ ಪ್ರತಿ 14 ವರ್ಷಕ್ಕೆ ಒಂದು ಸಲ ಬರ್ತದೆ. ಅದು ನಮ್ಮ ಗ್ರಾಮಕ್ಕೆ ಬಂದಿತ್ತು ಈ ಸಲ, ವಲಯ ಮಟ್ಟದ್ದು. ಆವಾಗ ಊರಿಂದ ಈ ಗಲಾಟೆಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ 10,000 ರೂಪಾಯಿ ಊರಿಂದ ಅದಕ್ಕೆ ಗ್ರಾಮದ ದುಡ್ಡನ್ನು ಹಾಕಿ ಅದನ್ನು ವಿಜೃಂಭಣೆ ಯಶಸ್ವಿ ನಡೆಸ್ಬೇಕು ಅಂತ ಮಾತಾಡಿದರು. ಸರಿ, ಹಾಗೆ ಇತ್ತು. ಈ ಗಲಾಟೆ ಬೆಳವಣಿಗೆ ಆದಮೇಲೆ ಆ್ಯಕ್ಚುಲಿ ನಮ್ಮ ಮಕ್ಕಳು ಓದ್ತದವೆ, ಅವ್ರ ಮಕ್ಕಳು ಓದ್ತದವೆ. ಇದು ಶಾಲೆಗೆ ಸಂಬಂಧಪಟ್ಟದ್ದು. ಇವ್ರು ಏನು ಮಾಡಿದರು, ನಾವೆಲ್ಲ ಅಲ್ಲಿ ಇರೋದಕ್ಕಾಗಿ ಇಲ್ಲ 10,000 ರೂಪಾಯಿ ಕೊಡಬೇಡ್ರಿ ಅಂತೇಳಿ ಅಧ್ಯಕ್ಷರಿಗೆ ಹೇಳಿಸಿ ಆ ದುಡ್ಡು ಕೊಡಲಿಲ್ಲ. ನಾವು ಗ್ರಾಮದ್ದು ಮರ್ಯಾದೆ ಹೋಗ್ತದೆ ಅಂತ ಹೇಳಿ ನಾವು ಕೆಲವು ಜನರು ಕೊಡೋಂಥರ ಅನುಕೂಲ ಇರೋ ಹತ್ರ ಇದು ಮಾಡಿ ನಾವು ಮಾಡಿದ್ವಿ. ಅವ್ರ ಕಡೆಯವರು ಕೆಲವ್ರು ಕೊಟ್ಟಾರೆ, ಕೊಡೋಂಥವ್ರು ಕೊಟ್ಟಾರೆ. ಯಾವ ಥರ ಕೊಟ್ಟರೋ ಗೊತ್ತಿಲ್ಲ, ಹೇಳಿ ಕೊಟ್ಟರೋ, ಇಂಡೈರೆಕ್ಟಾಗಿ ಕೊಟ್ಟರೋ, ಡೈರೆಕ್ಟಾಗಿ ಕೊಟ್ಟರೋ ಗೊತ್ತಿಲ್ಲ. ಅದು ಫಂಕ್ಷನ್ ಮುಗಿದ ಮೇಲೆ ಕೇಳಿದರೆ, ನಾವು ದೇವಸ್ಥಾನ ದೀಪ ಹಾಕೋಕ್ಕೆ ಹೋಗಿದ್ದೀವಿ. ಅವತ್ತು ದೀಪ ಹಾಕ್ಬೇಕಾದ್ರೆ ನಾವು ಪೂಜೆ ಮಾಡಿ ಫಸ್ಟ್ ದಿವಸ ನಾನು ಮತ್ತು ಇವರು ಸೋಮಶೇಖರಗೌಡರು 2 ಜನ ಸೇರಿ ದೀಪ ಹಚ್ಚಿ ಎಲ್ಲ ಪೂಜೆ ಆದಮೇಲೆ ನಮಗೆ ಏನು ಹೇಳಿದ್ರು ಅವರು, ನಮಗೇನು ಅನ್ನಿಸ್ತು, ಈ 10,000 ಗ್ರಾಮದ ದುಡ್ಡು ಯಾಕೆ ಕೊಟ್ಟಿಲ್ಲ ಇವರು ಅಂತೇಳಿ ನಮಗೂ ಬೇಜಾರಾಯ್ತು. ಅವರೇನೋ ಎತ್ತಿಗೆ ಹಾಕಿದ್ರಂತೆ ದೀಪ ಕಾಯೋದಕ್ಕೆ ಇಷ್ಟು ಎಣ್ಣೆ ಮತ್ತು ಅದರ ಕ್ರೀಡಾಕೂಟದ ಅಧ್ಯಕ್ಷರು ಇವರು ಸುರೇಶ್ ಗೌಡರು ಯಶಸ್ವಿಯಾಗಿ ನಡೆಸ್ತು. ಜನರು ಎಲ್ಲರೂ ದೇಣಿಗೆ ಕೊಟ್ಟರು, ಮಾಡಂಗೆ ಮಾಡಿದ್ವಿ. ಆದರೆ ಗ್ರಾಮದಿಂದ ಹಣ ಮಾತ್ರ ಕೊಡಿಸ್ಲಿಲ್ಲ ನಮಗೆ. ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಎಲ್ಲರೂ ಕೊಟ್ಟರು, ಮಾನವೀಯತೆ ಇರೋರೆಲ್ಲ ಕೊಟ್ಟು ಅವ್ರ ಕಡೆಯವರು ನಮ್ಮ ಕಡೆಯವರು ಎಲ್ಲರೂ ಸೇರಿ ಯಶಸ್ವಿ ಅದು ಕಾರ್ಯಕ್ರಮ ಕ್ರೀಡಾಕೂಟ ನಡೆಸಿತು. ಅದಾದಮೇಲೆ ಮತ್ತು ಬೇರೆ ಬೇರೆ ಅದಕ್ಕೂ ಇಂಥದೇ ವಿಚಾರ ತಗೊಂಡು ಅವರು ರಾಜಕೀಯ ದ್ವೇಷ ಮಾಡಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ರಾಜಕೀಯ ಶಾಲೆ ವಿಚಾರಕ್ಕೆ ಶಾಲೆ ಒಳಗಡೆ ಬಂದಿಲ್ಲ, ಹೊರಗಡೆಯಿಂದ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಅವರು ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಮೇಲೆ ದ್ವೇಷಕ್ಕೆ ಮಾಡ್ಯಾರೋ ರಾಜಕೀಯ ದುರುದ್ದೇಶನೋ ಗೊತ್ತಿಲ್ಲ. ಇದೇ ನಡೀತಾ ಇದೆ. ಮತ್ತು ಕೆಲವಕ್ಕೆಲ್ಲ ಊರಾಗ ತೊಂದರೆ ಕೊಡೋದಕ್ಕೆ ನಾವು ಇವತ್ತು ನ್ಯಾಯ ಕೇಳೋದಕ್ಕೆ ಇಲ್ಲಿ ಬಂದಿದ್ದೀವಿ, ಸೇರ್ಕೊಂಡಿದ್ದೀವಿ. 750 ರೂಪಾಯಿ ದಂಡ ಕೊಡ್ಬೇಕು. ಪ್ರತಿಯೊಂದು ಮನೆ 26 ಮನೆಯವರು 750 ರೂಪಾಯಿ ದಂಡ ಕಟ್ಟಿ ನೀವು ಸೇರ್ಕೊಳ್ರಿ. ನಾವು ಹೇಳಿದ್ದಲ್ಲ, ಇದರಲ್ಲಿ ಏನೂ ಬರೋಲ್ಲ, ಒಟ್ಟು ಸೇರ್ಕೊಬೋದು ಅಂದರು. ನಾವೇನು ಪಟ್ಟಿದ್ದೀವಿ ಅಂದರೆ, ಇಲ್ಲ ನಾವು 750 ರೂಪಾಯಿ ದಂಡ ಯಾಕೆ ಕಟ್ಟಬೇಕು, ನಮ್ಮಿಂದ ಏನು ತಪ್ಪಾಗಿದೆ, ಅದು ಬೇಕಲ್ಲ. ಆ ಉದ್ದೇಶಕ್ಕೆ ಏನು ಮಾಡಿದ್ವಿ ಅಂದರೆ, ಇಲ್ಲ ನಾವು ಮಾತುಕತೆ ನಡೆಸೇ ನೀವು ಮಾಡಿದ ತಪ್ಪ ನೀವು ಹೇಳಿ, ನಾವು ಮಾಡಿದ ತಪ್ಪ ನೀವು ಹೇಳ್ರಿ, ನೀವು ಮಾಡಿದ ನಾವು ತಪ್ಪ ನಾವು ಹೇಳ್ತೀವಿ. ಅದು ಒಂದು ತೀರ್ಮಾನ ಆದಮೇಲೆ ನಾವು ಬರ್ತೀವಿ, ನಾವು ದಂಡ ಮಾತ್ರ ಕೊಡೋಲ್ಲ ಅಂತ ನಾವು ಕೈ ಬಿಟ್ಟು ಅಲ್ಲಿಂದ ಅದು ಹೀಗೆ ನಡೀತಾ ಇದೆ. ಆಮೇಲೆ ಬೀಗದ ಮೇಲೆ ಬೀಗನೂ ಅವ್ರು ಹಾಕಿದ್ರು. ಈಗ ನಮಗೆ ಬೀಗ ಕೊಡ್ತಾ ಇಲ್ಲ. ಈಗ ಮತ್ತೆ ಅಲ್ಲಿಂದ ಮತ್ತೆ ಅವರವರೊಳಗೆ ಅಂತಂದರೆ, ನಾನು ಹಿಂಗೆ ಅಂಗಡಿಲಿದ್ದೆ, ಒಂದು ನಿಮಿಷ ನಾನು ಅಂಗಡಿಲಿದ್ದೆ, ಅವರು ಊರಿನ ವಿಷಯ ಏನೋ ಮಾತಾಡಿ ನಮಗೆಲ್ಲ ಬೈತಾಯಿದ್ರು. ಇದೇ ಅಲ್ಲೊಂದು ರೋಡ್ ಆಗಿತ್ತು, ಆ ರೋಡಿನ ವಿಚಾರವಾಗಿ ಬೈತಾಯಿದ್ರು. ನಾನು ನೋಡಪ್ಪ, ಆ ರೋಡಿನ ವಿಚಾರವಾಗಿ ನೀವು ಬೈಯೋದಾದರೆ ಅದು ಎಲ್ಲರಿಗೂ ಸಂಬಂಧಪಟ್ಟಿರೋದು. ಎಲ್ಲರೂ 1,000 ರೂಪಾಯಿ ಕೊಟ್ಟಾರೆ. ನೀವು ಮಾತಾಡೋದು ಕುರಿತ ರಘು, ದೇವೇಂದ್ರ, ಅಲ್ಲ ಪ್ರಭು ಅನ್ನೋರು 4 ಜನ ನನ್ನ ಹೊಡೆಯೋಕೆ ಬಂದರು. ಅದು ಅಷ್ಟರೊಳಗೆ ಸ್ವಲ್ಪ ನುಗ್ಲಾಗ ದುಗ್ಗೇಟನೂ ಆಯ್ತು. ನಾನು ಒಬ್ಬನೇ ಇದ್ದೆ. ಕೊನೆಗೆಲ್ಲ ನಮ್ಮವರು ಬಂದರು, ಅಲ್ಲಿ ಜನ, ಈ ಊರಿನ ಜನರು ಬಂದರು. ಅದು ಅಲ್ಲಿಗೆ ಮುಗೀತು. ಆಮೇಲೆ ಮೊನ್ನೆ ಈಗ 1 ವಾರದ ಹಿಂದೆ ಅಲ್ಲಿ ಗದ್ದೆ ಹತ್ರ ಒಂದು ರೋಡ್ ಇದೆ, ಒಂದು ಕೆರೆಗೆ ಹೋಗೋ ರೋಡು. ಆ ರೋಡಲ್ಲಿ 1-2 ಜನ ನಮ್ಮವ್ರು ಬೈಕ್ ನಿಲ್ಸ್ಕೊಂಡು ರಾತ್ರಿ ಯಾರೋ ಆರಾಮಿಲ್ಲದಂತೆ ಅವ್ರನ್ನ ನೋಡೋಕೆ ಹೋಗಿದ್ರು. ಇವರು ಆ ಕಡೆಯಿಂದ ಬಂದವರೊಬ್ಬರು ಗಣಪತಿ ಅನ್ನೋನು, ರೋಡ್ನಾಗ ಯಾಕೆ ನಿಲ್ಸಿದ್ರು, ನಮ್ಮ ಚಿಕ್ಕಪ್ಪ ಮಾಡಿದ ರೋಡ್ ಇದು, ನೀವ್ಯಾಕೆ ನಿಲ್ಸಿದ್ರಿ, ನೀವು ಇಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ಅವ್ರ ಕೈಯಾಗೆ ಗಲಾಟೆ ಮಾಡೋದು ಅಂತ. ಅವ್ರಿಗೂ ಇವ್ರಿಗೂ ಸ್ವಲ್ಪ ವಾದ ಆಯಿತು. ಅಷ್ಟರೊಳಗೆ ಆಮೇಲೆ ಮತ್ತೊಬ್ಬನ ಪ್ರಭು ಅಂತೇಳಿ ಕರೆಸ್ಕೊಂಡ್ರು. ಅವ ಕರೆಸ್ಕೊಂಡು ಓಂಕಾರಿ ಅನ್ನೋನ್ನ ಮೈನ 2-3 ಸರಿ ದಬ್ಬಿನ, ಏನು ಮಾಡ್ತೀರಾ ನೀವು, ಏನು ಮಾಡ್ತೀರಾ, ಇದು ನಮ್ಮ ರೋಡು, ನಾವು ಮಾಡಿದ್ದು ನಮ್ಮ ಚಿಕ್ಕಪ್ಪ ಮಾಡಿದ ಬೋರ್ ಇದು, ಅದರಲ್ಲಿ ನೀವು ನೀರು ಬಿಡ್ತಾಯಿದ್ದೀರಿ, ನಮ್ಮ ಚಿಕ್ಕಪ್ಪ ಹಾಕಿದ್ದು ಇದು ಟಿ ಸಿ,
ಕರೆಂಟ್ ನೀವು ಅದನ್ನು ಉಪಯೋಗಿಸ್ತಾ ಇದ್ದೀರಿ. ಈ ಥರ ಎಲ್ಲ ವಾದ ಮಾಡಿ ಕೊನೆಗೆ ಅವತ್ತು ಹೊಡೆದಾಟ ಆಗೋಂಥದ್ದನ್ನು ಸುಧಾರಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಬೆಳವಣಿಗೆ ಇದು. ಅವರು ದೇವಸ್ಥಾನ ಬೀಗ ಅವಕಾಶ ಇಲ್ಲ. ಆಮೇಲೆ ಯಾರು ಯಾರ ಮನೆಗೂ ಹೋಗಬಾರ್ದು, ಯಾರು ಅವ್ರ ಕೈಯಾಗ ಮಾತಾಡಬಾರ್ದು. ಅಲ್ಲಿ ಅಡಿಕೆ ಕಣಗಳಿದಾವೆ. ಅಡಿಕೆ ಕಣ ನಮ್ಮವ್ರನ್ನಷ್ಟೇ ಕರ್ಕೋಬೇಕು, ಅವ್ರನ್ನ ಸುಳಿಯಾಗಿ ಕರ್ಕೊಬಾರ್ದು. ಆಮೇಲೆ ಅಂಗಡಿಗಳಿಗೆ, ಅವ್ರ ಅಂಗಡಿಗೆ ಯಾರೂ ಹೋಗಬಾರ್ದು, ಅವ್ರನ್ನ ಮಾತಾಡಿಸಬಾರ್ದು. ಈ ರೀತಿ ಒಂದು ಬಹಿಷ್ಕಾರ ಮಾಡಿ ನಡೀತಾ ಇದೆ ಇಷ್ಟೇ.